ಕಳೆದ ರಾತ್ರಿ ಕಿಡಿಗೇಡಿಗಳ ಕೃತ್ಯಕ್ಕೆ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂವನ್ನು ಕೆಡುವ ಕೆಲಸ ಮಾಡಿದ್ದಾರೆ. ಅದನ್ನು ಮೂರ್ತಿನ ಭಗ್ನ ಮಾಡೋದ್ರ ಮುಖಾಂತರ ಇನ್ನು ಕಿಡಿಗೇಡಿಗಳ ಕೆಲಸವ ಅಥವಾ ಹುಚ್ಚರಾದ್ರು ಮಾಡಿದ್ರು ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಈಗ ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈ ಒಂದು ಮಹಾತ್ಮ ಗಾಂಧಿ ಸರ್ಕಲ್ ಏನಿದೆ, ಹಾವೇರಿ ನಗರದ ಮಹಾತ್ಮ ಗಾಂಧಿ ಸರ್ಕಲ್ ಅಂತಲೇ ಸಾಕಷ್ಟು ಫೇಮಸ್ ಆಗಿರುವಂಥ ಸರ್ಕಲ್ ಇದು. ಇಲ್ಲಿ ಸಾಕಷ್ಟು ಕ್ಯಾಮ್ರಾಗಳಿದ್ದಾವೆ. ಇನ್ನು ಅಂಗಡಿಗಳು ಮಾರ್ಕೆಟ್ಗೆ ಹೋಗುವಂಥ ಜಾಗ ಇದಾಗಿದ್ದರಿಂದ ಇಲ್ಲಿ ಕ್ಯಾಮ್ರಾಗಳಿದ್ದಾವೆ. ಆದರೆ ಇದು ಈಗ ಯಾವುದು ಅಂಗಡಿಗಳು ಇನ್ನೂ ಓಪನ್ ಆಗಿಲ್ಲ, ಹೀಗಾಗಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ನಗರಸಭೆಯಿಂದ ಅಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂನ ಹಿಂದಿರುವಂಥ ಕ್ಯಾಮ್ರಾ ನೋಡ್ತಾ ಇರ್ಬೋದು. ಅಲ್ಲೊಂದು ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಅವು ವರ್ಕಿಂಗ್ ಕಂಡೀಷನ್ ಇಲ್ಲ. ಹೀಗಾಗಿ ಈ ಕೃತ್ಯವನ್ನು ಮಾಡಿದವರು ಯಾರಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಬಲವಾಗಿ ಹೊಡೆದಿರೋದ್ರಿಂದ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಕೆಳಗೆ ಉರುಳಿ ಬಿದ್ದಿರುವಂಥದ್ದು. ಜೊತೆಗೆ ಅದು ಕೂಡ ಈಗ ಭಗ್ನವಾಗಿದೆ. ಹೀಗಾಗಿ ಆ ಮೂರ್ತಿಯನ್ನು ಕೆಡುವುದವರು ಯಾರು ಅನ್ನೋದನ್ನು ಈಗ ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಗರಸಭೆ ಅಧ್ಯಕ್ಷರು ಕೂಡ ಕಮಿಷನರ್ ಕೂಡ ಬಂದಿದ್ದಂಥದ್ದು, ಸ್ಥಳಕ್ಕೆ SP ಕೂಡ ಭೇಟಿ ನೀಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಂತಂದರೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಏನಿತ್ತು, ಆ ಪುತ್ಥಳಿಯನ್ನು ಕಿಡಿಗೇಡಿಗಳು ನೋಡಿದ್ರ ಅಥವಾ ಏನಾಯಿತು ಅನ್ನೋದನ್ನು ಈಗ ತನಿಖೆ ನಂತರ ಗೊತ್ತಾಗುವಂಥ ವಿಚಾರವಾಗಿರುವಂಥದ್ದು. ಪ್ರಮುಖವಾಗಿ ನಗರದಲ್ಲಿ CCTV ಕ್ಯಾಮ್ರಾಗಳು ಇಲ್ಲದೇ ಇರೋದ್ರಿಂದ ಕಳ್ಳತನ ಆಗಿರ್ಬೋದು ಅಥವಾ ಬೀದಿ ನಾಯಿಗಳ ಹಾವಳಿ ಆಗಿರ್ಬೋದು, ಇಂತಹ ಕೆಲವೊಂದಿಷ್ಟು ವಿಚಾರಗಳೇನು ನಡೆದು ಯಾವುದು ಕೂಡ ಪೊಲೀಸರಿಗೆ ಅವ್ರನ್ನ ಕಂಡುಹಿಡಲಿಕ್ಕೆ ಸಮಸ್ಯೆ ಆಗ್ತಾ ಇರೋದು. ಯಾಕಂದರೆ ಕ್ಯಾಮ್ರಾಗಳ ಸಮಸ್ಯೆ ಹೆಚ್ಚಾಗಿ ಆಗ್ತಾಯಿದೆ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಇದೆಲ್ಲವನ್ನ ಸರಿಪಡಿಸಿರೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.